ಹಂಗೆ ಆ ಸ್ಟ್ರೀಟಲ್ಲೇ ನಡ್ಕೊಂಡು ಹೋಗ್ಬೇಕಾದ್ರೆ ಆ್ಯಕ್ಚುಲಿ ಸಿಲ್ಕ್ ವಾಕ್ಸ್ ಮತ್ತು ಸ್ನೇಲ್ಸ್ ಕೂಡ ಮಾರ್ತಾಯಿದ್ರು. ಸೊ ಅವಾಗ ಹೇಳ್ದಂಗೆ ಟ್ರೈ ಮಾಡ್ಬೋದಿತ್ತು. ನಾನು ಕೇಳಿದೆ ಎಷ್ಟು ಅಂತ, 250 rupees ಒಂದು ಪ್ಲೇಟ್ ಅಂದರು. 250 rupeesಗೆಲ್ಲ ತಿನ್ನೋಕ್ಕಾಗಲ್ಲ. ಬಟ್ ಅವ್ರು ಮಾತಾಡಿದ ರೀತಿ ನೋಡೋದಕ್ಕಿದ್ರೆ ಒಳ್ಳೆಯವ್ರು ಅನ್ಸನ್ಸು. ಸೊ ನಾನು ಕೇಳಿದೆ 100 rupees ಇಲ್ಲ 50 rupeesಗೆ ಏನಾದರೂ ಕೊಡೋಕ್ಕಾಗುತ್ತೆ ಅಂತ. ಅವ್ರು 50 rupees ಕೊಟ್ಟಿದ್ದಾರೆ. ಇಷ್ಟೇ ಕೊಟ್ಟಿರೋದು. 1 2 3 4 5 6 7 8 ಪೀಸಸ್ ಇದೆ 50 rupeesಗೆ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಗುರು. ನೋಡುವ ಹೆಂಗಿರುತ್ತೆ ಟೇಸ್ಟು ಅಂತ. ಫಸ್ಟ್ ಟೈಮ್ ತಿಂತಾಯಿದ್ದೀನಿ ಸಿಲ್ಕ್ ವಾಮ್. ನೋಡಿರೋದಷ್ಟೇ, ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ನಾಟ್ ಬ್ಯಾಡ್. ಅದು ಮುಟ್ಟಾಗ ಹಂಗಂತ ಒಂಚೂರಿಲ್ಲ. ಏನೋ ಒಂಥರ ಕ್ರಂಚಿ. ಮಸಾಲ ಮಾತ್ರ ತುಂಬ ಹಾಕಿದ್ದಾರೆ. ಏನೇನು ಮಸಾಲ ಹಾಕಿದ್ದಾರೆ ಗೊತ್ತಿಲ್ಲ, ಬಟ್ ತುಂಬ ಇದೆ ಮಸಾಲ ಮಾತ್ರ. ಚೆನ್ನಾಗಿದೆ ಗುರು. ಅಷ್ಟೊಂದು ಅಸಹ್ಯ ಅನ್ನಿಸ್ತಲ್ಲ. ರಿವ್ಯೂಸ್ ಎಲ್ಲ ನೋಡಿದ್ದೆ. ರಿವ್ಯೂಸಲ್ಲೆಲ್ಲ ಹೆವಿ ಇದು ಮಾಡಿದರು, ಸಿನ್ಸ್ ತಿನ್ನೋಕ್ಕೆ ಆಗಲ್ಲ ಅಂತ. ಬಟ್ ನಾಟ್ ಬ್ಯಾಡ್ ಆ್ಯಕ್ಚುಲಿ. ಟ್ರೈ ಮಾಡ್ಬೋದು 1-2 ಸತಿ ಆರಾಮಾಗಿ. ಬಟ್ ಹೆವಿ ಎಕ್ಸ್ಪೆನ್ಸಿವ್. ಆವಾಗಲೇ ತೋರಿಸ್ದಂಗೆ 250 rupees ಫಾರ್ ದಿಸ್ ಮಚ್. 250 rupees, ಸಾರಿ, ದಿಸ್ ಇಸ್ ಫಾರ್ 50. 50 ರೂಪಾಯಿದು ಒಂದು ಪ್ಲೇಟ್ ಅಂದರೆ 250. ರೈಸ್ ಕೂಡ ತೊಗೊಂಡಿದ್ದೀನಿ ಚೂರು. ಅದು ನಮಗಿರುತ್ತಲ್ಲ ಯಾವಾಗಲೂ ಲೈಕ್ ಹುಳಗುರು ಹೆಂಗೆ ತಿನ್ನೋದು ಅಂತ. ಅದೊಂದು ಸ್ವಲ್ಪ ಅನ್ನಿಸ್ತಾ ಇದೆ ತಿಂದಾದ ಮೇಲೆ. ಇವಾಗ ಒಂದು ಸ್ವಲ್ಪ ಅನ್ನಿಸ್ತಾ ಇದೆ, ಹುಳ ತಿಂದೆ ಅಂತ. ಬಟ್ ನೋಡೋಣ ತಾಳಿ, ಇನ್ನೊಂದು ತಿಂತಾ ಇದ್ದೀನಿ. 8 ಪೀಸಸ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 5 ಪೀಸಸ್ ತಿಂದಿದ್ದೀನಿ ಅಟ್ಲೀಸ್ಟ್. ಅದು ನೋಡಿದ್ರೆ ಒಂದೊಂದು ಚೆನ್ನಾಗಿಲ್ಲ ಗುರು. ಜಿಂಜರ್ ಜಾಸ್ತಿ ಹಾಕಿದ್ದಾರೆ, ಸೊ ಅಷ್ಟೊಂದು ಟೇಸ್ಟ್ ಬರೋಲ್ಲ. ಟ್ರೈ ಮಾಡ್ಬೋದು. ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ ಗುರು. ನಾನು ಅಂದ್ಕೊಂಡಿದ್ದೆ ಒಂಥರ ಸಹ್ಯ ಆಗುತ್ತೆ ಅಂತ. ಮಾಡ್ಬೋದು. ಈ ಫಸ್ಟ್ ನಡೀತಾ ಇರೋದು ಆನ್ಬಿಲ್ ಫೆಸ್ಟಿವಲ್ ನಡೀತಾ ಇರೋದ್ರಿಂದ ಸ್ವಲ್ಪ ಟೂರಿಸ್ಟ್ ಜಾಸ್ತಿ ಇದ್ದಾರೆ. ಬಟ್ ಲೋಕಲ್ಲೇ ಲೈಕ್ ಒಂದು 20% ಟೂರಿಸ್ಟ್ ಇದ್ದಾರೆ. ಶಾಪ್ಸ್ ಕೂಡ ಈ ಮಾರ್ವಾಡೀಸ್, ಆಮೇಲೆ ಬಿಹಾರೀಸ್, ಅಸಮಸ್ ಅವ್ರು ಜಾಸ್ತಿ ಇದ್ದಾರೆ ಶಾಪ್ಸಲ್ಲಿ. ಈ ಜಿಲೇಬಿ, ಪಕೋಡ, ದಹಿಪುರಿ, ಪಾನಿಪುರಿ ಅವರಾಗಿದ್ದಾರೆ. ಬಟ್ ಅಥೆಂಟಿಕ್ ಲೈಕ್ ಪೋರ್ಕ್ ಅಂತೂ ಎಲ್ಲ ಈಚ್ ಆ್ಯಂಡ್ ಎವ್ರಿ ಸ್ಟೋರಲ್ಲಿ ಸಿಗುತ್ತೆ. ಲೈಕ್ ಯಾವುದೇ ಅಂಗಡಿಗೆ ಹೋಗಿ ಕೇಳಿದರೆ ಪೋರ್ಕ್ ಸಿಗುತ್ತೆ. ಪೋರ್ಕ್ ಟ್ಯಾಕ್ಸೋ ಅಂತ ಏನೋ ಇದೆ ಒಂದು, ಅದೇನಂತ ಗೊತ್ತಿಲ್ಲ, ಟ್ರೈ ಮಾಡಬೇಕು ಅಂತ ಅನಿಸಿಲ್ಲ. ಪೋರ್ಕ್ ತಿಂತೀನಿ ಆಯಿತಾ. ಲೈಕ್ ಮನೇಲಿ ನಮ್ಮೂರಲ್ಲೂ ತಿಂತಾರೆ ಪೋರ್ಕ್, ಇಲ್ಲ ಅಂತಲ್ಲ. ನಮ್ಮೂರಲ್ಲೂ ತಿಂತಾರೆ, ನಮ್ಮ ಮನೇಲೂ ಮಾಡ್ತಾರೆ. ರೆಗ್ಯುಲರ್ ಆಗಿಲ್ಲ, ಸೊ ಯಾವಾಗಾದರೂ ಒಂದೊಂದು ಸತಿ ಮಾಡ್ತಾರೆ. ಬಟ್ ಇಲ್ಲೇನೋ ತಿನ್ಬೇಕನ್ಸಲ್ಲ. ಅದು ಸಾಸೇಜಸ್ ಥರ ಎಲ್ಲ ಮಾಡಿದ್ದಾರೆ. ಸಾಸೇಜಸ್ ಗೊತ್ತಲ್ಲ, ನಾವು ನೋಡಿದ್ರೇ ತಿನ್ನೋಕ್ಕೆ ಅನ್ಸಲ್ಲ ಸಾಸೇಜಸ್ನ. ಬಟ್ ಇದೊಂಥರ ಚೆನ್ನಾಗಿದೆ, ಏನು ಅಸಹ್ಯ ಅನ್ನಿಸ್ತಿಲ್ಲ. ಪೀಸ್ ನಂಬರ್ 3 ನೋಡಿ. ಇವಾಗ ನಾನು ಮಾತಾಡ್ತಿದ್ನಲ್ಲ ಕಂಟಿನ್ಯೂಸ್ ಆಗಿ, ರೈಸ್ ಬೇರೆ ತಿಂದೆ, ನನಗೇನು ಫೀಲ್ ಆಗಿಲ್ಲ. ಬಟ್ ಫಸ್ಟ್ ಒಂದು ತಿನ್ನಲ್ಲ, ಒಂಥರ ಅನ್ನಿಸ್ತು. ಬಟ್ ಇವಾಗ ನೋಡೋಣ, ಇದೊಂದು 3rd ಪೀಸ್. ಜಿಂಜರ್ ಹೆವಿ ಹಾಕಿದ್ದಾರೆ. ಶುಂಠಿನ ಇಲ್ಲಾಂದರೆ ಅವತ್ತು ಒಂದು ಸೊಪ್ಪು ತೋರಿಸಿದ್ನಲ್ಲ ವೈಟ್ ಕಲರ್, ಹಿಂಗೆ ಬೇರೆ ಥರ ಆಯ್ತಲ್ಲ, ಅದೇ ಗೊತ್ತಿಲ್ಲ. ಬಟ್ ಅದಂತೂ ಹೆವಿ ಇದೆ ಗುರು, ಅದಂತೂ ಹೆವಿ ಇದೆ. ಹುಡುಗಿರು ಮಾತ್ರ ಸೈಕಾಗಿದ್ದಾರೆ. ಎಲ್ಲಿ ನೋಡಿದ್ರು ಹುಡುಗಿರೆ. ಹುಡುಗರು ತುಂಬ ಕಮ್ಮಿ. ಲೈಕ್ ಕಂಪ್ಯಾರಿಟಿವ್ಲಿ ಹುಡುಗಿರು ರೋಮ್ ಮಾಡ್ತಾ ಇರ್ತಾರೆ ಹೊರತು ಹುಡುಗರು ಯಾರು ರೋಮ್ ಮಾಡಲ್ಲ. ನೋಡಿ ಇವರಾಗ ಕೆಲಸ ಮಾಡಕ್ಕೆ ಬಂದಿರೋರು ಅಷ್ಟೇ. ಹುಡುಗಿರು ಹೆವಿ ಸುತ್ತಾಡ್ತಾರೆ ಗುರು, ಆಲ್ಮೋಸ್ಟ್ ಒಂದು ಬ್ರಿಟಿಷ್ ಸ್ಟೈಲಲ್ಲಿ. Have you eaten this? This silkworm.
ಹುಡುಗ ಹೆದರ್ಕೊಂಡೇ ಬಿಟ್ಟ. ಯಾವನ್ ಗುರು ಹುಳ ತಿಂತ ಇದ್ದಾನೆ ಅಂತ ಅಂದ್ಕೊಂಡಿದ್ದಾನೆ ಗೊತ್ತಿಲ್ಲ. ಬಟ್ ನೋಡಕ್ಕೆ ಇಲ್ಲಿನ ಥರನೇ ಇದ್ದಾನೆ, ಏನು ಬೇರೆ ಕಡೆಯಿಂದ ಬಂದಂಗಿಂತೂ ಇಲ್ಲ ನೋಡಕ್ಕೆ, ಇಲ್ಲಿನ ಥರನೇ ಇದ್ದಾನೆ. ಎಲ್ಲೋ ಜನ ಅಂತ ಹೆವಿ ಫ್ರೆಂಡ್ಲಿ ಗುರು, ಓಡಾಡ್ತಿದ್ದಾರೆ ನೋಡಿ. ಆ ಪಾಪು ಎತ್ಕೊಳ್ಳೋದಂತೂ ನನಗಂತೂ ಹೆವಿ, ಅದಂತೂ ಅಳದೇ ಇಲ್ಲ ಗುರು. ಪಾಪು ಏನು ಮಾಡಿದ್ರು ಅಳಲ್ಲ, ನಾನು ನೋಡ್ತಾನೆ ಇದ್ದೀನಿ ಆಯ್ತಾ, ಏನು ಮಾಡಿದ್ರು ಅಳಲ್ಲ. ಅಲ್ಲೊಬ್ರು ಒಳಗ ಹೋಗ್ತಾ ಇದ್ದಾರೆ, ಅವರು ಮೇ ಬಿ ಬೇರೆ ಕಡೆಯಿಂದನೇ ಬಂದಿರೋದಿಲ್ಲ, ಯಾರಿಲ್ಲ. ಇಲ್ಲಿ ಬ್ಲಾಗ್ ದಿಮಾಪುರಲ್ಲಿ ಮಾಡ್ತಾಯಿದ್ರು, ಇಲ್ಲವರು ನೋಡೋ. ಬಟ್ ಮೋಸ್ಟ್ಲಿ ಕಪಲ್ಸ್, ಇಲ್ಲಾಂದರೆ ಇಬ್ಬಿಬ್ರು ಹುಡುಗರಂತೂ ಕಮ್ಮಿ, ತುಂಬ ಕಮ್ಮಿ. ಹುಡುಗರು ಹೋದರೆ ಒಂದು 4-5 ಜನ ಬನ್ಸಲ್ಲಿ ಹೋಗ್ತಾರೆ ಹೊರತು ಬರೀ ಇಬ್ಬಿಬ್ರು ಹುಡುಗಿರು ಫುಲ್ ರೆಡಿಯಾಗಿ ಫುಲ್ ಮೇಕಪ್, ಏನು ಮೇಕಪ್ ಇಟ್ಕೊಂಡಿರ್ತಾರೆ ಅಂದರೆ ಅಪ್ಪ, ಲೈಕ್ ನಮ್ಮೂರಲ್ಲೇ ಪರವಾಗಿಲ್ಲ ಅನ್ಸುತ್ತೆ. ಬಟ್ ಇದೊಂಥರ ಚೆನ್ನಾಗಿದೆ ಗುರು. ನಾನು ಅಂದ್ಕೊಂಡೆ ಹೊಟ್ಟೆಲ್ಲ ಹಾಳಾಗುತ್ತೆ, ಸೊ ಒಂದು ಟ್ರಕ್ಕಿಂಗ್ ಪ್ಲ್ಯಾನ್ ಮಾಡಿದ್ದೆ, ಅದನ್ನು ಹೋಗ್ಬಿಟ್ಟು ಬಂದ್ಬಿಟ್ಟು ತಿನ್ನೋಣ ಅಂದ್ಕೊಂಡಿದ್ದೆ. ಬಟ್ ಟೈಮ್ ನೋಡಿ ನೀವು, 7 ಗಂಟೆ ಇವಾಗ ಕಾಣಿಸ್ತಿದ್ಯಾ? ಉಲ್ಟ ಕಾಣಿಸ್ತೀವಿ. 7 ಗಂಟೆ, 7 ಗಂಟೆಲಿ ಆಲ್ಮೋಸ್ಟ್ ಒಂದು 11 o'clock ಆ ಫೀಲ್ ಇದೆ. ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ ನೋಡಿ. ಇದು ಪೀಸ್ ನಂಬರ್ ಎಷ್ಟೋ ಮತ್ತೋಯ್ತು, ಮೇ ಬಿ 4th ಅನಿಸುತ್ತೆ, 4th or 5th, 4th. ಹಾಂ, ಸ್ನೇಲ್ ಕೂಡ ಇದೆ, ಬಟ್ ತಿನ್ಬೇಕಂತ ಮನಸ್ಸಾಗ್ತಿಲ್ಲ. ಬೇಕಾದ್ರೆ ತಿನ್ಕೊಂಡ್ರೆ ಗೊತ್ತಿತ್ತು ಕ್ರಂಚಿ ಆಗಿರುತ್ತೆ ಅಂತ, ಕ್ರಂಚಿ ಆಗಿರೋ ತಿನ್ಬಿಡ್ಬೋದು. ಬಟ್ ಸ್ಲೈಮಿ ಈ ಥರ ಈಗಿನ ಏನಂತಾರೆ ಜೋಳ್ ಥರ ಇರುತ್ತಲ್ಲ, ಅದನ್ನು ತಿನ್ನೋಕ್ಕಾಗಲ್ಲ. ಇದನ್ನ ಬದುಕಿದಾಗ ಮುಟ್ಟಿದ್ರೆ ಅನ್ಸುತ್ತಲ್ಲ, ಆ ಥರ ಬಾಯಲ್ಲಿ ಫೀಲ್ ಆದರೆ ತಿನ್ನೋಕ್ಕಾಗಲ್ಲ. ಇದು ಆ್ಯಕ್ಚುಲಿ ಬೆಟರ್, ತಿನ್ಬೋದು ಗುರು, ಏನು ಪ್ರಾಬ್ಲಮ್ ಏನಿಲ್ಲ. ಮರಿಯಲ್ಲಿ ಹಾಕ್ಬಿಟ್ಟಿದ್ದಾರೆ ದೊಡ್ಡದ. ಶುಂಠಿ ಹೆಬ್ಬಿ ಹಾಕಿದ್ರು, ಶುಂಠಿ ಟೇಸ್ಟಿಂದ ನಂಗೇನು ಡಿಫ್ರೆನ್ಸ್ ಅನ್ನಿಸ್ತಲ್ಲ. ಒಳ್ಳೇದಾಯಿತು. ನಾನು ನಾಗಾಲ್ಯಾಂಡ್ ಫೆಸ್ಟಿವಲ್ ಆನ್ಬಿಲ್ ಫೆಸ್ಟಿವಲ್ ಕಿಸಮ ವಿಲೇಜಲ್ಲಿದ್ದೆ. ಬಟ್ ನಾಳೆ ಪುಂಗ್ರು ಅಂತ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸಾರಾಮತಿ ಅಂತ ಒಂದು ಟ್ರಕ್ ಇದೆ, ನೋಡೋಣ ಅಲ್ಲೇನಾದರೂ ಇನ್ ಕೇಸ್ ಏನು ಬುಕ್ಕಿಂಗ್ ಎಲ್ಲ ಏನು ಮಾಡಿಲ್ಲ, ಅಲ್ಲಿಂದ ಹೋಗಿ ಹಂಗೆ ಹೋಗಬೇಕು. ಇನ್ ಕೇಸ್ ಅಂದ್ರೆ ಹೋಗಂಗಿದ್ರೆ ಹೋಗ್ಬೋದು. ಅಲ್ಲಿಗೆ ಹೋಗ್ಬೇಕಂತ ಇಲ್ಲಿ ಬಂದ್ಬಿಟ್ಟು ಇವತ್ತು ಸ್ಟೇ ಮಾಡ್ತಾ ಇದ್ದೀನಿ. ಆ ಸ್ಟೇ ಮಾಡಿದಾಗ ಆ್ಯಕ್ಚುಲಿ ಹೇಳಿದ್ರು ಅವರು, ನೆನ್ನೆ ಎಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ ಸರ್. ನಾನು ಅಂದ್ಕೊಂಡೆ ಹಬ್ಬಕ್ಕೋಸ್ಕರ ಎಲ್ಲ ಕ್ಲೋಸ್ ಆಗಿರುತ್ತೆ ಅಂತ. ಬಟ್ ಒಂದು ಕಂಪ್ಲೀಟ್ ರೋಡ್ ಗುರು, ಆಲ್ಮೋಸ್ಟ್ ಹೆಂಗೆ ಹೇಳೋದು ನಿಮಗೆ, ಹಾಂ MG ರೋಡ್ ಮೆಟ್ರೋ ಸ್ಟೇಷನಿಂದ ಟ್ರಿನಿಟಿ ಮೆಟ್ರೋ ಸ್ಟೇಷನ್ ಮಟ್ಟ ಫುಲ್ ಕ್ಲೋಸ್, ಮೇನ್ ರೋಡ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ಸಿಂಗಲ್ ರೋಡೇ ಇರೋದಿಲ್ಲ, ಡಬಲ್ ರೋಡೆಲ್ಲ ಇಲ್ಲ. ನಿಮಗೆ ಟ್ರಾಫಿಕ್ ಅಂತೂ ಹೆವಿ ಹಿಂಸೆ. ಆ್ಯಕ್ಚುಲಿ ರೈಸ್ಗಿಂತ ಜಾಸ್ತಿ ಇದೇ ತಿಂತಾ ಇದ್ದೀನಿ ನಾನು. ಚೆನ್ನಾಗಿದೆ, ಏನು ಅಸಹ್ಯ ಅಂತ ಅನ್ನಿಸ್ತಿಲ್ಲ. ಕೈಯಲ್ಲೂ ಮುಟ್ಬೋದಾ? ಮುಟ್ಬೋದು. ಬಟ್ ಬಾಂಬ್ ಅಂತೂ ಇಂತೂ ಏನೋ ಒಂದು ಟ್ರೈ ಮಾಡಿದೆ, ನಾಗಾಲ್ಯಾಂಡ್ ಬಂದ್ಬಿಟ್ಟು ಏನೋ ಅನ್ನಿಸ್ತಿಲ್ಲ, ಇವಾಗ ಅನ್ನಿಸ್ತಿಲ್ಲ. ಇವಾಗ ಕೊಟ್ಟರೆ ತಿನ್ಬೋದು ಇನ್ನೊಂದು ಸ್ವಲ್ಪ. 250 rupees ಸ್ವಲ್ಪ ಜಾಸ್ತಿನೇ ಆಯಿತು. ಯಾಕಂದರೆ ನಮ್ಮೂರಲ್ಲಿ ರೇಷ್ಮೆ ಹುಳ ಗೊತ್ತಲ್ಲ, ಎತ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಮಾರಿದ್ರೆ ಮಾತ್ರ ಒಳ್ಳೆ ಬಿಸ್ನೆಸ್ಸು. ಬಟ್ ಅದೇ ಹುಳನ ಏನಂತ ಗೊತ್ತಿಲ್ಲ, ನಾವು ಬೆಳೆಸ್ತೀವಲ್ಲ ಅದೇನಾಯಿತು ಅಂತ. ಹಾಂ ಆ್ಯಕ್ಚುಲಿ ಖಾಲಿನೇ ಆಯಿತು ನೋಡಿ. ಒಂದು 2 ಪೀಸ್ ಇದೆ, ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿದೆ, ಸೊ ತಿನ್ನಲ್ಲ. ಇದೊಂದು 2 ಬಾಲ ಥರ ಇದೆ, ಕಾಣಿಸ್ತಿದ್ಯಾ? ಓಕೆ, ಈ ರೈಸ್ ಖಾಲಿ ಮಾಡಿಬಿಟ್ಟು ಬೇರೆ ಸ್ನೇಲ್ಸ್ ಇದೆ, ಅದೇ ಹೇಳಿದೆನಲ್ಲ ಅವಾಗಲೇ, ತಿನ್ನೋಕ್ಕೆ ಮನಸಿಲ್ಲ. ಹಲೋ, ವಿ ವೋಂಟ್ ಗೆಟ್ ಫ್ರಾಗ್ ಹಿಯರ್, ದೇ ವೋಂಟ್ ಸೆಲ್ ಫ್ರಾಗ್ಸ್, ನೋ, ಓನ್ಲಿ ದೇ ಮೇಕ್ ಇನ್ ಹೋಮ್ಸ್. ಓಕೆ, ಡಾಗ್ ಮೀಟ್ ಆಲ್ಸೋ. ಓಕೆ, ಕೂಲ್. ಫ್ರಾಗ್ ನೋಡೋಣ ಅಂದ್ಕೊಂಡೆ, ಫ್ರಾಗ್ದು ಕಾಲ್ ತಿನ್ಬೇಕು ಅನ್ನಿಸ್ತು. ಯಾವುದೋ ಒಂದು ನೋಡ್ತಾ ಇದ್ದೆ, ಕ್ಲೀನ್ ಮಾಡ್ತಾಯಿದ್ರು, ಸೈಕ ಕಾಣಿಸಿತ್ತು. ಸೊ ಅದನ್ನು ಟ್ರೈ ಮಾಡೋಣ ಅಂದ್ಕೊಂಡೆ, ಬಟ್ ಸಿಗಲ್ವಂತೆ. ಯಾವ್ದಾದ್ರು ನಾಗಾಲ್ಯಾಂಡ್ ಅವ್ರನ್ನ ಸಾಕು ಒಂದ್ಸತಿ ಬಂದ್ಬಿಟ್ಟು ಆರಾಮಾಗಿ ತಿನ್ಬೋದು. ಇಲ್ಲಾಂದರೆ ಬೆಂಗಳೂರಲ್ಲೇ ಯಾವುದು ನಾಗಾ ಕ್ಯೂಸಿನ್ ಇರೋದು ಗೊತ್ತಿಲ್ಲ ನನಗೆ. ನಾಗಾ ಹೋಟೆಲ್ಸ್ ಯಾವ್ದಾದ್ರು ಇದ್ದರೆ ಲೊಕೇಶನಲ್ಲಿ ಏನಾದರೂ ಕಾಣಿಸಿದ್ರೆ ಮ್ಯಾಪ್ಸಲ್ಲಿ ಒಂದ್ಸತಿ ಹೋಗ್ಬಿಟ್ಟು ತಿನ್ಬೋದು ಗುರು, ಫ್ರೆಂಡ್ಸ್ ಜೊತೆ. ಅವ್ರಿಗೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಓಕೆ,
ಈ ರೈಸ್ ಖಾಲಿ ಮಾಡಿಬಿಟ್ಟು ನೋಡ್ತೀನಿ ಬೇರೆ ಕಡೆ. ಅವ್ರು ರೈಸ್ 50 ರುಪೀಸ್ಗೆ ರೈಸ್ ಬರ್ತಿದೆ ಇಲ್ಲಿ ನೋಡಿ. ಮಾಮೂಲಿ ಒಂದು ಇದ್ರಷ್ಟು ಕೊಟ್ಟಿದ್ದಾರೆ. ಬೆಂಗಳೂರು ಕಂಪೇರ್ ಮಾಡಿದ್ರೆ ರೈಸ್ ಬರ್ತಿದೆ. ಏನಂತಂದರೆ ಇವರು ಒಬ್ಬರೇ ಇದ್ರು ಆಲ್ಮೋಸ್ಟ್. ಹಂಗೆ ಓಡಾಡ್ಕೊಂಡು ಹೋಗ್ಬೇಕಾದ್ರೆ ನಾನು ಅದು ಕೇಳಿದೆ. ಸೊ ಅವ್ರು ಏನು ಅನ್ಕೊಂಡ್ರು ಗೊತ್ತಿಲ್ಲ, ಬಟ್ ಜಾಸ್ತಿನೇ ಕೊಟ್ಟರು ರೈಸು. 50 ರುಪೀಸ್ ರೈಸ್ ಬರ್ತು. ಬಿಕಾಸ್ ಈ ಹೋಟ್ಲಿಗೆಲ್ಲ ಹೋಗಿ ಕೇಳಿದ್ರೆ ನೀವು 150 ರುಪೀಸ್ 200 ರುಪೀಸ್ 50 ರುಪೀಸ್ ರೈಸ್ ಬರ್ತು. ಬಟ್ ಇದು ಇನ್ನೂ ಬೇಕು ಅನ್ನಿಸ್ತಾ ಇದೆ ನನಗೆ. ಸೊ ನೋಡ್ತೀನಿ, ಆದರೆ ಇನ್ನೂ ಸ್ವಲ್ಪ ತೊಗೊಂಡು ತಿಂತೀನಿ. ಬಟ್ ಇದು ಇತ್ತು ಎಕ್ಸ್ಪೀರಿಯನ್ಸ್. ಇಲ್ಕೊಂಡು ತಿಂದಿದ್ದು ಹೋಪ್ಫುಲ್ ಇಷ್ಟ ಆಗಿದೆ ಅನಿಸುತ್ತೆ. ನಿಮಗೂ ಯಾರಿಗಾರು ತಿನ್ಬೇಕು ಅನ್ಸಿದ್ರೆ ಖಂಡಿತ ಬನ್ನಿ. ಸಿ, ನಾಗಾಲ್ಯಾಂಡ್ ಈಸ್ ಓಪನ್ ಫಾರ್ ಎವ್ರಿಥಿಂಗ್, ಓಪನ್ ಫಾರ್ ಎವ್ರಿ ಒನ್. ಯು ಕ್ಯಾನ್ ಡೂ ಎನಿಥಿಂಗ್ ಯು ವಾಂಟ್, ಬಟ್ ವಿತಿನ್ ದ ಲಿಮಿಟ್ಸ್, ರೈಟ್? ಎವ್ರಿವೇರ್ ಯು ಗೋ ವಿತಿನ್ ದ ಲಿಮಿಟ್ಸ್ ಯು ಹ್ಯಾವ್ ಟು ಡೂ. ದಟ್ ಶುಡ್ ಬಿ ಯುವರ್ ಮೋಟೋ. ಗೊತ್ತಿಲ್ಲ ಗುರು ನಿಜವಾಗ್ಲೂ ಇಂಗ್ಲೀಷ್ ಏನಕ್ಕೆ ಅಷ್ಟೊಂದು ಬರ್ತಾ ಇದೆ. ಯೂಶಲಿ ಇಂಗ್ಲೀಷ್ ಇಷ್ಟೊಂದು ಮಾತಾಡಲ್ಲ, ಬಟ್ ಕ್ಯಾಮ್ರಾ ಮುಂದೆ ಇಷ್ಟೊಂದು ಬರ್ತಾ ಇದೆ ಇಂಗ್ಲೀಷು. ಇಂಟರ್ವ್ಯೂ ಕೂತ್ಕೊಂಡಾಗೂ ಬರಲ್ಲ ಸಾರಿ ಇಂಗ್ಲೀಷ್ ನೋಡಿ, ಇಂಟರ್ವ್ಯೂ ಕೂತ್ಕೊಂಡಾಗೂ ಇಂಗ್ಲೀಷ್ ಇಷ್ಟೊಂದು ಬರಲ್ಲ, ಬಟ್ ಕ್ಯಾಮ್ರಾ ಮುಂದೆ ಹೆವಿ ಬರ್ತಾ ಇದೆ ಇಂಗ್ಲೀಷು. ಓಕೆ, ರೈಸ್ ತಿಂದ್ಬಿಟ್ಟು ಆಮೇಲೆ ನೋಡ್ತೀನಿ. 11 ನಿಮಿಷ ಆಯ್ತು ಆಗಲೇ. ಮೇ ಬಿ ರಾ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅನ್ಸುತ್ತೆ. ನೋಡೋಣ, ಏನಾದರೂ ಇದ್ದರೆ ಮಧ್ಯದಲ್ಲಿ ಹಾಕ್ತೀನಿ. ಸಿ ಯು.